ಒಬಿಟೋನ ಅವತ್ತು ಮಾದರ ಕಾಪಾಡದೆ ಹೋಗಿದ್ದಿದ್ರೆ ನರುಟೋ ತನ್ನ ನಿಂಜುಟ್ಸುನ ಮಾದರ ಉಚ್ಚಿನಿಂದ ಕಲ್ತಿದ್ರೆ ಏನಾಗ್ತಾ ಇತ್ತು? ನೀವು ನೋಡಿದ ನರುಟೋನ ಸಂಪೂರ್ಣವಾಗಿ ಮರೆತು ಬಿಡಿ. ಒಂದು ವೇಳೆ ಈ ತರ ಆಗಿದ್ದಿದ್ರೆ ಸಂಪೂರ್ಣ ಸೀರೀಸೇ ಬದಲಾಗ್ತಾ ಇತ್ತು. ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇತ್ತು ಅಂತ ಬನ್ನಿ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ ನಿಮ್ಮ ಎನಿಮೆ ರಹಸ್ಯ ಯೂಟ್ಯೂಬ್ ಚಾನಲ್. ನಾನು ಎನಿಮೆಯ ಡಿಟೆಕ್ಟಿವ್. ಸಮಯ ಹಾಳು ಮಾಡದೆ ಪ್ರಾರಂಭಿಸೋಣ. ನಾವು ಸೀರೀಸ್ ನಲ್ಲಿ ನೋಡ್ದಂಗೆ ನೈನ್ ಟೇಲ್ಸ್ ನ ದಾಳಿಯಲ್ಲಿ ವಿಲೇಜ್ ನ ಕಾಪಾಡ್ತಾ ಮಿನಾಟೋ ಕುರಾಮನ ಹಾಫ್ ಚಕ್ರನ ನರುಟೋನೊಳಗೆ ಮತ್ತೊಂದು ಹಾಫ್ ಚಕ್ರನ ತನ್ನೊಳಗೆ ಸೀಲ್ ಮಾಡಿ ಸಾವನ್ನಪ್ತಾನೆ. ನರುಟೋ ಬೆಳೆದು ಸ್ವಲ್ಪ ದೊಡ್ಡವನಾದ್ಮೇಲೆ ವಿಲೇಜರ್ಸ್ ಗಳ ಟೀಕೆಗೆ ಗುರಿ ಆಗ್ತಾನೆ. ಸಂಪೂರ್ಣ ವಿಲೇಜ್ ಅವನನ್ನ ಒಬ್ಬ ಮಾನ್ಸ್ಟರ್ ನೋಡುವ ರೀತಿ ನೋಡ್ತಾರೆ. ಇದೆಲ್ಲದ್ರಿಂದ ಬೇಸತ್ತ ನರುಟೋ ಸುಮ್ನೆ ಒಂದ್ ಕಡೆ ಕುತ್ಕೊಂಡಿರ್ಬೇಕಾದ್ರೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡ ಮಾದರ ತನ್ನ ಬಲೆನ ನರುಟೋನ ಮೇಲೆ ಬೀಸ್ತಾನೆ. ನಿನ್ನಲ್ಲಿರುವ ಶಕ್ತಿಯಿಂದನೇ ವಿಲೇಜರ್ಸ್ಗಳು ನಿನ್ನನ್ನು ದ್ವೇಷಿಸ್ತಾರೆ. ನಿನ್ನ ಶಕ್ತಿನ ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ ಅಂತ ಮಾತಾಡಿ ನರುಟೋನ ತನ್ನ ಹತೋಟಿಗೆ ತಗೊಂಡು ನರುಟೋನ ಕರ್ಕೊಂಡು ಹೋಗೇ ಬಿಡ್ತಾನೆ. ನೀವು ಕೇಳ್ತಾ ಇರ್ಬೋದು ಒಬಿಟೋನ ಕತೆ ಏನಂತ. ಒಬಿಟೋ ಅಲ್ಲೇ ಬಂಡೆಕಲ್ಲುಗಳ ಅಡಿಯಲ್ಲಿ ಸಾವನ್ನಪ್ಪಿದ. ಯಾಕಂದ್ರೆ ಅವನ್ನ ಕಾಪಾಡೋಕೆ ಯಾರು ಹೋಗ್ಲೇ ಇಲ್ಲ. ನರುಟೋನ ಕರ್ಕೊಂಬಂದ ಮಾದರ ತನ್ನ ತರಬೇತಿನ ಪ್ರಾರಂಭಿಸ್ತಾನೆ. ನರುಟೋಗೆ ಉಚಿಯ ಫೈಟಿಂಗ್ ಸ್ಟೈಲ್ ನ ಹೇಳಿಕೊಡ್ತಾನೆ. ಶಾರಿಂಗಾನ್ ಹೇಗೆ ಕೆಲಸ ಮಾಡುತ್ತೆ, ಮಾಂಗೆಕ್ಯೂ ಶಾರಿಂಗಾನ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಗೆಂದುಸಿಂದ ಹೊರಗಡೆ ಬರುವುದು ಹೇಗೆ, ಚಕ್ರ ಕಂಟ್ರೋಲ್ ಅನ್ನು ಹೇಳಿಕೊಟ್ಟು ಉಚಿಯ ಕ್ಲಾನ್ ನ ಸಿಗ್ನೇಚರ್ ಜುಟ್ಸು ಫೈರ್ ಸ್ಟೈಲ್ ನ ಕೂಡ ಹೇಳಿಕೊಡ್ತಾನೆ. ಹಾಗೆ ನರುಟೋ ಬ್ಯಾಟಲ್ ನಲ್ಲಿ ಸುಸ್ತಾಗದೇ ಇರ್ಲಿ ಅಂತ ತನ್ನ ಬಳಿ ಇದ್ದ ಹಾಶಿರಾಮ ಸೆಲ್ ನ ನರುಟೋನೊಳಗೆ ಇಂಪ್ಲಾಂಟ್ ಮಾಡ್ತಾನೆ. ಇದನ್ನೆಲ್ಲ ಕಲ್ತು ನರುಟೋ ಪ್ರೌಢಾವಸ್ಥೆಗೆ ಬಂದಾಗ ಇವನ ನಿಜವಾದ ಶಕ್ತಿಯಾದಂತಹ ಕುರಾಮನ ಹೇಗೆ ಕಂಟ್ರೋಲ್ ಮಾಡೋದಂತಾನು ಹೇಳಿಕೊಡ್ತಾನೆ. ಇದನ್ನೆಲ್ಲ ಕಲಿತಾ ಇರುವ ನರುಟೋ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಮಾದರನ ಸಾವು ಹತ್ತಿರ ಬಂತು. ಇದು ಅವನ ಗಮನಕ್ಕೂ ಬಂದಿದೆ. ನರುಟೋಗೆ ಇನ್ಫಿನಿಟಿ ಸುಕಿಯೋಮಿಯ ಸಂಪೂರ್ಣ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡಿ ಅವನಿಗೆ ಸಲಹೆಗಾರನಾಗಿ ಜೆಟ್ಸುನ ಬಿಟ್ಟು ತನ್ನ ಬಳಿ ಇದ್ದಂತಹ ರಿನೆಗಾನ್ ನ ನರುಟೋಗೆ ಕೊಡ್ತಾನೆ. ಹೌದೌದೌದು, ಯಾಕಂದ್ರೆ ಈಗ ನರುಟೋನಲ್ಲಿಯೂ ಕೂಡ ರಿನೆಗಾನ್ ನ ಬಳಸುವಷ್ಟು ಚಕ್ರ ಮತ್ತು ಸಾಮರ್ಥ್ಯ ಇದೆ. ಈಗ ನರುಟೋನ ಪವರ್ ಲೆವೆಲ್ ನ ನೀವೇ ಅಂದಾಜು ಮಾಡಿ. ಡೋಜುಟ್ಸಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ರಿನೆಗಾನ್ ನ ಶಕ್ತಿ, ಟೇಲ್ ಬೀಸ್ಟ್ ಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಕುರಾಮನ ಶಕ್ತಿ ಪ್ಲಸ್ ಹಾಶಿರಾಮ ಸೆಲ್ಸ್. ಈಗ ನರುಟೋ ಗಾಡ್ ಲೆವೆಲ್ ಪವರ್ ನ ಹೊಂದಿದ್ದಾನೆ. ಇನ್ನು ಇನ್ಫಿನೈಟ್ ಸುಕಿಯೋಮಿಯ ತಯಾರಿ ಪ್ರಾರಂಭವಾಗುತ್ತೆ. ನಮ್ಗೆ ಈ ಬಾರಿ ನಗಟೋ ಈವಿಲ್ ಆಗಿರಲ್ಲ. ಅವನು ಜಿರಾಯ ಹೇಳಿದಂಗೆನೆ ರೈಟ್ ಪಾತ್ ಅಲ್ಲೇ ಇರ್ತಾನೆ. ಅದಕ್ಕೆ ಈಗ ಸಂಪೂರ್ಣ ಅಕಾಟ್ಸುಕಿಯ ಜವಾಬ್ದಾರಿ ನರುಟೋ ಒಬ್ಬನ ಮೇಲೇನೆ ಇರುತ್ತೆ. ಅಕಾಟ್ಸುಕಿಯ ಕೆಲಸಗಳು ಎಲ್ಲ ಸೇಮ್ ಟು ಸೇಮ್ ನಾವು ಸೀರೀಸ್ ನಲ್ಲಿ ನೋಡ್ದಂಗೆ ಇರುತ್ತೆ. ಆದ್ರೆ ಈ ಬಾರಿ ತುಂಬಾನೇ ವೇಗವಾಗಿ ಆಗುತ್ತೆ. ಹಾಗೆ ಈ ಸತಿ ಅಕಾಟ್ಸುಕಿಯ ಕಣ್ಣು ಲೀಫ್ ವಿಲೇಜ್ ಮೇಲೆ ಬೀಳಲ್ಲ. ಯಾಕಂದ್ರೆ ಲೀಫ್ ವಿಲೇಜ್ ಅಲ್ಲಿ ಯಾವುದೇ ತರದ ಟೇಲ್ ಬೀಸ್ಟ್ ಇಲ್ವಲ್ಲ, ಇದ್ದದ್ದೊಂದೇ ನೈನ್ ಟೇಲ್ಸ್. ಅದೇ ಈಗ ಅಕಾಟ್ಸುಕಿಯ ಲೀಡರ್. ಹಾಗೆ ನಮ್ಗೆ ಇಟಾಚಿ ಮತ್ತು ಸಾಸ್ಕಿಯ ದ್ವೇಷ ಇಲ್ಲಿ ನೋಡಕ್ಕೂ ಸಿಗುತ್ತೆ. ಉಚಿಯ ಮೆಸ್ಸಿಕಾರ್ ಆಗೋದು, ಇಟಾಚಿ ಅಕಾಟ್ಸುಕಿನ ಜಾಯಿನ್ ಮಾಡೋದು, ಸಾಸ್ಕೆ ವರ್ಸಸ್ ಇಟಾಚಿಯ ಫೈಟ್, ಇಟಾಚಿ ಸಾವನ್ನಪ್ಪೋದು, ಹಾಗೆ ಸಾಸ್ಕೆ ಬಂದು ಅಕಾಟ್ಸುಕಿನ ಜಾಯಿನ್ ಮಾಡ್ಕೊಳ್ತಾನೆ. ಈಗ ಅಕಾಟ್ಸುಕಿ ಹಾಗೂ ಅದರ ಲೀಡರ್ ನರುಟೋನ ಭಯ ಸಂಪೂರ್ಣ ನೇಷನ್ ಗಳಿಗಿರುತ್ತೆ. ಈ ಭಯದಿಂದ ಎಲ್ಲಾ ನೇಷನ್ಗಳ ಕಾಗೆಸ್ಗಳನ್ನ ಮೀಟಿಂಗ್ ಆಗಿ ಕರೀತಾರೆ. ಲೀಫ್ ವಿಲೇಜ್ ಇಂದ ಲೇಡಿ ಸುನಾಡೆ ಒಟ್ಟಿಗೆ ಮಾಸ್ಟರ್ ಜಿರಾಯ ಹಾಗೂ ಕಕಾಶಿ ಬಾಡಿಗಾರ್ಡ್ ಆಗಿ ಹೋಗ್ತಾರೆ. ಅಲ್ಲಿ ಜಿರಾಯ ಅಕಾಟ್ಸುಕಿ ಬಗ್ಗೆ ತನಗೆ ಗೊತ್ತಿದ್ದಂತಹ ಮಾಹಿತಿನ ಹೇಳ್ತಾನೆ. ಅಕಾಟ್ಸುಕಿಯ ಲೀಡರ್ ನಮ್ಮ ವಿಲೇಜ್ ನದೇ ಒಬ್ಬ ಶಿನೋಬಿ ಅಂತ ಹೇಳ್ತಾನೆ. ಇದನ್ ಕೇಳಿದ ಬಾಕಿಯವರಿಗೆ ಗಾಬರಿ ಆದ್ರೆ ಜಿರಾಯನ ನೆಕ್ಸ್ಟ್ ಮಾತು ಕೇಳಿ ಒಂದು ಕ್ಷಣ ಅವರಿಗೆ ಎದೆ ಬಡಿತಾನೆ ನಿಂತು ಹೋಗುತ್ತೆ. ಜಿರಾಯ ಮಾತು ಮುಂದುವರಿಸ್ತಾ ಹೇಳ್ತಾನೆ, ನರುಟೋ ನಮ್ಮ ಲೀಫ್ ವಿಲೇಜ್ ನ 4th ಹೊಕಾಗೆ ಮಿನಾಟೋ ನಾಮಿಕಾಜಯ ಮಗ ಅಂತ ಹೇಳ್ತಾನೆ. ಇಷ್ಟೊತ್ತಿಗಾಗ್ಲೇ ನರುಟೋನ ಎಂಟ್ರಿಯಲ್ಲಿ ಆಗಿರುತ್ತೆ. ಅಲ್ಲಿ ಬಂದಂತಹ ನರುಟೋ 4th ಗ್ರೇಟ್ ನಿಂಜಾ ವಾರ್ ನ ಘೋಷಣೆ ಮಾಡ್ತಾನೆ. ಈ ಸಮಯದಲ್ಲಿ ಜಿರಾಯ ಹಾಗೂ ಕಕಾಶಿ ಮತ್ತು ಲೇಡಿ ಸುನಾಡೆ ನರುಟೋನ ಹುಟ್ಟು ಹಾಗೂ ಅವನು ಯಾರು ಅಂತ ಹೇಳೋಕೆ ಪ್ರಯತ್ನಿಸ್ತಾರೆ. ಇವರ ಮಾತನ್ನ ಕೇಳಿದ ನರುಟೋ ಸಿಟ್ಟಾಗಿ ತನ್ನ ರಿನೆಗಾನ್ ನ ಆಕ್ಟಿವೇಟ್ ಮಾಡಿ ಜಿರಾಯನ ತುಂಬಾನೇ ದೂರಕ್ಕೆ ಬಿಸಾಕ್ತಾನೆ. ನರುಟೋನ ಬಳಿ ರಿನೆಗಾನ್ ನ ನೋಡಿ ಎಲ್ರಿಗೂ ಒಂದು ಕ್ಷಣ ಇದು ಕನಸ ಅಂತ ಆಗುತ್ತೆ. ಇನ್ನು 4th ಗ್ರೇಟ್ ನಿಂಜಾ ವಾರ್ ನ ಪ್ರಾರಂಭ. ಸಂಪೂರ್ಣ ಎಲೈಟ್ ಶಿನೋಬಿಯ ಎದುರು ನರುಟೋ ತನ್ನ ಟೇಲ್ ಬೀಸ್ಟ್ ಗಳ ಶಕ್ತಿಯೊಂದಿಗೆ ನಿಂತಿದ್ದಾನೆ. ಸಂಪೂರ್ಣ ಜಗತ್ತು ನರುಟೋನ ವಿರುದ್ಧವಾಗಿದೆ. ಒಬಿಟೋನ ಹಾಗೆ ನರುಟೋಗೂ ಕೂಡ ಸೇಮ್ ಟು ಸೇಮ್ ಮದರ್ನ ರಿವೈವ್ ಮಾಡುವ ಪ್ಲಾನ್ ಇರಲ್ಲ. ಆದ್ರೆ ಕಬುಟೋ ನರುಟೋಗೆ ಹೇಳಿದಂಗೆನೆ ಮದರ್ನ ರಿವೈವ್ ಮಾಡಿ ಆಗಿರ್ತದೆ. ಸೊ ಮದರ ಮತ್ತು ನರುಟೋ ಇಬ್ರು ಸೇರಿ ನಿಂಜಸ್ ಗಳ ರುಂಡಗಳನ್ನ ಚಂಡಾಡೋಕೆ ಪ್ರಾರಂಭಿಸ್ತಾರೆ. ಹಾಗೆ ಸರಿಯಾದ ಸಮಯ ನೋಡ್ಕೊಂಡು ಮದರ ನರುಟೋಗೆ ಮೋಸ ಮಾಡ್ತಾನೆ. ನೈನ್ ಟೇಲ್ ಬೀಸ್ಟ್ ನ ಹೊರಗೆ ತೆಗಿತಾನೆ. ಹಾಗೆ ರಿನೆಗಾನ್ ನ ಕೂಡ ಕಿತ್ಕೊಳ್ತಾನೆ.
ಮದರ ನರುಟೋಗೆ ಹೇಳ್ತಾನೆ, ನೀನ್ ನನ್ನ ಇನ್ಫೈನೈಟ್ ಸುಕಿ ಯೋಮಿನ ಸಕ್ಸಸ್ಫುಲ್ ಮಾಡೋಕೆ ಒಂದು ಆಪ್ಷನ್ ಮಾತ್ರ ಅಂತ. ನರುಟೋ ಈಗ ಸಂಪೂರ್ಣವಾಗಿ ಕುರುಡನಾಗಿದ್ದಾನೆ. ನರುಟೋಗೆ ಜಿರಾಯ ಹೇಳಿದ ಮಾತುಗಳು ನೆನಪಾಗ್ತಾ ಇದೆ. ಈ ಸಮಯದಲ್ಲಿ ನರುಟೋನ ಸಾಯಿಸ್ಬೇಕಂತ ನಿಂಜಾ ಪಡೆಗಳು ಮುಂದೆ ಬರ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಅವನ ಮುಂದೆ ಬಂದು ಕಾಪಾಡ್ದವನು ಕಕಾಶಿ ಹಟಾಕೆ. ಯಾಕಂದ್ರೆ ಅವನ ಸೆನ್ಸೆ ಮಿನಾಟೋಗೆ ಪ್ರಾಮಿಸ್ ಮಾಡಿರ್ತಾನೆ, ನಾನು ಏನೇ ಆದ್ರೂ ನರುಟೋನ ಕಾಪಾಡ್ತೀನಿ ಅಂತ. ಎಲ್ಲ ಟೇಲ್ ಬಿಸ್ಟ್ ಗಳನ್ನ ಕಲೆಕ್ಟ್ ಮಾಡಿದ ಮಾದರ ಉಚ್ಚಿಯ 10 ಟೇಲ್ಸ್ ಜಿಂಜೂರಿಕೆ ಆಗ್ತಾನೆ. ಹಾಗುರೋಮನ ಎಂಟ್ರಿಯಾಗಿ ತನ್ನ ಹಾಫ್ ಚಕ್ರನ ಸಾಸ್ಕೆ ಮತ್ತು ನರುಟೋಗೆ ಕೊಟ್ಟು ಅವ್ರು ಯಾರು ಅಂತ ಹೇಳ್ತಾನೆ. ಸೊ ಈ ಎರಡು ಡೂವೋ ಸೇರಿ ಮಾದರನ್ನ ತಡೆಯೋಕೆ ಹೋಗ್ತಾರೆ. ಆದ್ರೆ ಬ್ಲಾಕ್ ಜೆಟ್ಸೋನ ಬೆನ್ನ ಹಿಂದಿಂದ ಬಂದು ಮಾದರನ್ನ ಸಾಯಿಸಿ ಬಿಡ್ತಾನೆ. ಸೊ ಕಾಗುಯ ಆರ್ಕ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋದು ಬೇಡ, ಇಲ್ಲಿಗೆ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆ ರಿಯಾನಿಮೇಷನ್ ಮಿನಾಟೋ ಹಾಗೂ ನರುಟೋ ಮಾತಾಡ್ತಾರೆ. ನರುಟೋ ಸಂಪೂರ್ಣ ವಿಲೇಜರ್ಸ್ ನ ಮುಂದೆ ಕ್ಷಮೆನ ಯಾಚಿಸ್ತಾನೆ. ಇಷ್ಟೆಲ್ಲ ಆದ್ಮೇಲೆ ನನಗೆ ಅನ್ಸಲ್ಲ ನರುಟೋನ ಲೀಫ್ ವಿಲೇಜ್ ನ ಹೊಕಾಗೆ ಮಾಡ್ತಾರಂತ. ಹಾಗೆ ಹಿನಾಟಾ ಹಾಗೂ ನರುಟೋನ ಮದುವೆ ಆಗ್ತಾರಂತಾನು ಹೇಳಕ್ಕಾಗಲ್ಲ. ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ಲಿ ಅಂತಾನು ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.